ಗೈಸ್ ಈಗ ಟೈಮ್ ಆದರೆ ನಿಮ್ಗೆ ತೋರಿಸ್ತೀನಿ. ಟೈಮ್ ಸೊ ಫ್ರೆಂಡ್ಸ್, ಟೈಮ್ ಬಂದ್ಬಿಟ್ಟು ಗೂಗಲ್ ಟೈಮಿಂಗ್ಸ್ ನಿಮಗೆ ತಿಳಿಸ್ಕೊಡ್ತೀರಿ ಎಷ್ಟಾಗಿದೆ ಅಂತ. ಓಕೆ ಗೂಗಲ್, ವಾಟ್ ಈಸ್ ದ ಟೈಮ್ ನಾವು? The time is 11:51 p.m. ಸೊ ಟೈಮ್ ಬಂದ್ಬಿಟ್ಟು 11:51 ಆಗಿದೆ. ಒಂದು ನಿಮಿಷ. ಸೊ ಗೈಸ್ ಟೈಮ್ ಆದರೆ 11:51 ಆಗಿದೆ. ಸೊ ನಾವು ಆಲ್ಮೋಸ್ಟ್ ಬ್ಯಾಂಗ್ಳೂರಿಂದ ಒಂದು 120 ಕಿಲೋಮೀಟರ್ಸ್ ದೂರ ಬಂದಿದ್ವಿ. ಆ್ಯಂಡ್ ಮೇಯ್ನ್ ಥಿಂಗ್ ನೀವೆಲ್ಲ ಹೇಳ್ದಂಗೆ ಮಲ್ಲೇಶ್ ಜೊತೆ ವೀಡಿಯೋ ಮಾಡಿ ಅಂತ ಮಲ್ಲೇಶ್ನೂ ಕೂಡ ಕರ್ಕೊಂಡ್ಬಂದಿದ್ದೀನಿ. ಆ್ಯಂಡ್ ಗೈಸ್ ಒನ್ ಥಿಂಗ್ ಈಸ್, ನನಗೆ ಸಪೋರ್ಟ್ ಮಾಡಿದವರು ಆ್ಯಂಡ್ ನನಗೆ ಎಲ್ಲ ಅಣ್ಣ ಒಂದು ನಿಮಿಷ ಗೈಸ್, ಇಲ್ಲೇನಂತಂದರೆ 11:51ಗೆ ಊರ ಹಬ್ಬ ಥರ ನಡೀತಿದೆ ನೋಡಿ. ಫುಲ್ಲು ಜನ, ಎಲ್ಲ ಕಡೆ ಜನ. ಮುಸ್ಲಿಮ್ಸ್ ಅವ್ರದ್ದು ಏನೋ ಫಂಕ್ಷನ್ ನಡೀತಿದೆಯೋ ಏನಂತ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ಮೇಯ್ನ್ ಥಿಂಗ್ ಈಸ್ ಗೈಸ್, ನನಗೆ ಸಪೋರ್ಟ್ ಮಾಡಿದವರು ಆ್ಯಂಡ್ ಮಲ್ಲೇಶ ಅಂತಲ್ಲ, ಇನ್ನೂ ಇದ್ದಾರೆ ಬೇರೆಯವರು. ಸೊ ಅವ್ರ ಚಾನಲ್ ಬಂದು ಮಿಸ್ಟರ್ ಜಿ ಅಂತ. ಸೊ ಅವ್ರದ್ದು ಚಾನಲ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇಟ್ಟಿರ್ತೀನಿ. ದಯವಿಟ್ಟು ಆ ಚಾನಲ್ ನೋಡಿ. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ಚಿಕ್ಕ ಚಾನಲ್ಸ್ ಯಾವುದಾದ್ರು ಇದೆಯೋ ನಾನು ಮಲ್ಲೇಶು ಗ್ಯಾರಂಟಿ ಸಪೋರ್ಟ್ ಮಾಡ್ತೀವಿ. ಆ್ಯಂಡ್ ಚಾನಲ್ ಹೆಸರು ಬಂದುಬಿಟ್ಟು ಮಿಸ್ಟರ್ ಜಿ ಅಂತ ಅಂದ್ಬಿಟ್ಟು. ಸೊ ಅವರು ಒಳ್ಳೆ ವೀಡಿಯೋಸ್ ಮಾಡ್ತಿದ್ದಾರೆ, ಚೆಕ್ ಮಾಡಿ ಗೈಸ್. ಇಷ್ಟ ಆದರೆ ದಯವಿಟ್ಟು ಅವ್ರಿಗೂ ಸಪೋರ್ಟ್ ಮಾಡಿ. ನೀವು ಹೆಂಗೆ ದೆವ್ವ ವೀಡಿಯೋಸ್ ನೋಡ್ತಿರೋ ಅದೇ ಥರ ಅವರು ಕೂಡ ದೇವ್ರ ವೀಡಿಯೋಸ್ ಮಾಡ್ತಾರೆ. ಸೊ ನೋಡ್ತೀರಾ, ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡು ಈ ವಿಡಿಯೋ ಒಳಗಡೆ ಹೋಗೋಣ. ಸೊ ಫಸ್ಟ್ ಆದರೆ ನನ್ನ ಫ್ರೆಂಡ್ ಬಂದಮೇಲೆ ಗಾಡಿ ಇಸ್ಕೊಂಡು ವಿಡಿಯೋಗೆ ಹೋಗೋಣ ಗೈಸ್. ಹಲೋ ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಸ್ಟ್ ವಿಹಾರಿ. ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿರಬೇಕು ಅಂತ ಈ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ ಗಾಯ್ಸ್. ಇವತ್ತಾದರೆ ನಾನು ಮಲ್ಲೇಶು ನೀವು ಹೇಳ್ದಂಗೆ ನೀವೆಲ್ಲರೂ ಸೇರಿ ನಾನು ಲೈವಲ್ಲಿ ಕೇಳಿದ್ರಿ ಮಲ್ಲೇಶ್ ಬ್ರೋನ ಕರ್ಕೊಂಬನ್ನಿ ಕಾಲೇಜ್ ವಿಡಿಯೋ ಮಾಡಿ ಅಂತ. ಸೊ ಇವತ್ತು ಮಲ್ಲೇಶ್ನ ಕೂಡ ಕರ್ಕೊಂಬಂದಿದ್ದೀನಿ. ಆಲ್ಮೋಸ್ಟ್ ನಾವು ಬ್ಯಾಂಗ್ಳೂರಿಂದ ಇಲ್ಲಿ ಲೊಕೇಶನ್ಗೆ ಬರಬೇಕಂದ್ರೆ ಆಲ್ಮೋಸ್ಟ್ 120 ಕಿಲೋಮೀಟರ್ಸ್ ಪಕ್ಕ ಇದೆ. ಇವತ್ತು ನಾವು ಕಿಲೋಮೀಟರ್ ಕೂಡ ನೋಡ್ಕೊಂಬಂದ್ವಿ ಗಾಯ್ಸ್. ಈ ವಿಡಿಯೋ ಒಳಗಡೆ ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋ ನೋಡಬೇಕಾದ್ರೆ ಲೈಕ್ ಮಾಡಿಬಿಟ್ಟು ವಿಡಿಯೋ ನೋಡಿ. ಆ್ಯಂಡ್ ಅದು ಕೇಳಿಲ್ವಾ ಫಸ್ಟ್ ನೋಡು. ಸೊ ಫ್ರೆಂಡ್ಸ್, ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಲೊಕೇಶನ್ ಅನ್ನ ಬಂದಿದ ತಕ್ಷಣ ನಾವು ಎಲ್ಲೇ ಆದರೂ ಲೊಕೇಶನ್ ಒಂದ್ಸಲ ಚೆಕ್ ಮಾಡ್ಕೊತೀರಿ. ಸೊ ಅದರಿಂದ ನಾನು ಚೆಕ್ ಮಾಡಿದ ತಕ್ಷಣ ನಮಗೇನೋ ಪಿಕ್ಚರ್ ಇಲ್ಲಿ ಬಿಡಿಸುತ್ತೆ. ಅಲ್ತಿದೆ. ಸೊ ಫ್ರೆಂಡ್ಸ್, ಇಲ್ಲಿ ಅಲ್ಲೋ ಸೌಂಡ್ ಬಂದೈತೆ. ಇಲ್ಲೇನೋ ಪಿಕ್ಚರ್ ಬಿಡೋ ಥರ ನಮ್ಗೆ ಕನ್ಫರ್ಮ್ ಅನ್ನಿಸ್ತಿದೆ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಮತ್ತು ತುಂಬ ದೂರದಿಂದ ಬಂದು ವಿಡಿಯೋ ಮಾಡ್ತಿರೋದು. ದಯವಿಟ್ಟು ನಿಮ್ಮ ಸಪೋರ್ಟ್ ನಮಗೆ ಬೇಕಾಗಿದೆ. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆ್ಯಂಡ್ ಗೈಸ್, ಮೇನ್ ಥಿಂಗ್ ಏನಂದರೆ, ನಿಮ್ಗೆ ಆಲ್ರೆಡಿ ನಾನು ಈ ಸ್ಟೋರಿ ಬಗ್ಗೆ ಹೇಳಿದ್ದೀನಿ. ಯಾರಾದರೆ ಪಾರ್ಟ್ 1 ನೋಡಿಲ್ವೋ ಆ ಪಾರ್ಟ್ 1 ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿಟ್ಟಿರ್ತೀನಿ, ಇಲ್ಲ ಮೇಲ್ಗಡೆ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ. ಅದು ನೋಡಿಬಿಟ್ಟು ಈ ವಿಡಿಯೋ ನೋಡಿ, ಪೂರ್ತಿಯಾಗಿ ಅರ್ಥ ಆಗುತ್ತೆ ಗಾಯ್ಸ್. ಇದು ಇಬ್ಬರು ಪ್ರೇಮಿಗಳು ತೀರ್ಕೊಂಡು ಇಲ್ಲೇ ದೆವ್ವವಾಗಿ ತಿರುಗುತ್ತಿರುವ ಕತೆ. ಇದು ರಿಯಲಾಗಿ ನಡೆದಿರೋದು. ಸೊ ಗಾಯ್ಸ್, ನೀವು ಗಾಯ್ಸ್ ಇಲ್ಲಿ ಮಾತಾಡ್ತಾ ಇದ್ರೇ ಜಾಸ್ತಿ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸಸ್ ಏನೇನೋ ಸೌಂಡ್ಸ್ ಬರ್ತಾಯಿದೆ. ಸೊ ಗಾಯ್ಸ್, ಲೇಟ್ ಆ್ಯಂಡ್ ಲ್ಯಾಕ್ ಬಾರ್ದೆ ವಿಡಿಯೋಗೆ ಹೋಗೋಣ. ದಯವಿಟ್ಟು ಲೈಕ್ ಮಾಡಿಬಿಟ್ಟು ವಿಡಿಯೋ ನೋಡಿ. ಆ್ಯಂಡ್ ಸುಮಾರು ಜನ ಏನೇನೋ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ನಿಮ್ಗೆ ಏನಾದರೂ ಕ್ವಶನ್ಸ್ ಕೇಳಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮು ಆ್ಯಂಡ್ ನಾನು ಗೋಸ್ಟ್ ವಿಹಾರಿ ಟೆಲಿಗ್ರಾಮ್ ಚಾನಲ್ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿ ಇಟ್ಟಿರ್ತೀನಿ. ನೀವೆಲ್ಲ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಲೇಟ್ ಆ್ಯಂಡ್ ಲ್ಯಾಕ್ ಮಾಡಿದೆ ವಿಡಿಯೋ ಹೊಡೋದ್ರೆ ಹೋಗೋಣ. ಸೊ ಒಂದು ಮಾತು, ನಮ್ಮನ್ನು ಮರ್ತೋಗ್ಬೇಡಿ, ನಮ್ಮನ್ನು ಗುರ್ತಿಡ್ಕೊಳ್ಳಿ. ನಮ್ಮ ಮಲ್ಲೇಶನ್ ಕೂಡ ಮರ್ತೋಗ್ಬೇಡಿ ಗಾಯ್ಸ್. ಇಲ್ಲ, ಎಲ್ಲರೂ ಸಪೋರ್ಟ್ ಮಾಡ್ತೀರಂತ ಅನ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಇದೇ ಥರ ಸಪೋರ್ಟ್ ಮಾಡಿ. ಇದೇ ಅಲ್ಲ, ಎಂಥ ಲೊಕೇಶನ್ಗಾದರೂ ಹೋಗಿ ವಿಡಿಯೋ ಮಾಡೋ ಗಾಯ್ಸ್. ನಾವಿಬ್ರು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಮೋಸ್ಟ್ ಹಾಂಟೆಡ್ ಪ್ಲೇಸ್ ಇನ್ ಇಂಡಿಯಾ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಸೊ ಅದು ಮಾಡಬೇಕು ಅಂತ ನೀವು ಸಪೋರ್ಟ್ ಮಾಡಿದ್ರೇ ನಾವು ಮಾಡೋಕ್ಕಾಗೋದು. ಇದು ಗಾಯ್ಸ್ ಹೇಳ್ಕೊಳ್ಳೋದು. ಲೇಟ್ ಆ್ಯಂಡ್ ಲ್ಯಾಕ್ ಮಾಡಿದೆ ವಿಡಿಯೋ ಹೊಡೋಣ. ಸೊ ನೋಡೋಣ. ಇವಾಗಲೇ ಯಾರೋ ಅಳ್ತಾಯಿದ್ರು. ಐ ಮಗ, ಅಲ್ಲಿ ನೋಡ ಕಾಣಿಸ್ತಾ ನೋಡ ಹೋಗ್ಬಿಡ್ತು ಮಗ. ಅದು ಇವಾಗಲೂ ಗಾಯ್ಸ್, ದಯವಿಟ್ಟು ಎಲ್ಲರೂ ಕ್ಷಮಿಸಿ ಗಾಯ್ಸ್. ಇವತ್ತು ಅಂದರೆ ನಾವು ಹೋಗಿರೋ ಪ್ರದೇಶದಲ್ಲಿ ತುಂಬ ದೂರದಲ್ಲಿ ಒಂದು ಮಸೀದಿ ಇತ್ತು. ಅಲ್ಲಿ ಏನೋ ಪೂಜೆ ನಡೀತಾ ಇದೆ. ಸೊ ಅದರಿಂದ ನಾನು ಮ್ಯೂಸಿಕ್ ಇಡ್ತಾಯಿದ್ದೀನಿ. ಇಲ್ಲಾಂತಂದರೆ ಕಾಪಿರೈಟ್ ಕ್ಲೈಮ್ಸ್ ಬಿಡುತ್ತೆ ಗೈಸ್. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊತೀರಂತ ಅಂದ್ಕೊಂಡು ಈ ವಿಡಿಯೋ ನೋಡಿ. ತುಂಬ ಥ್ರಿಲ್ ಆಗಿರುತ್ತೆ, ನೋಡಿ ಗೈಸ್. ಇಲ್ಲೇ ಮಗ ಇರೋದು. ಹೌದೌದು.
ಏಯ್ ಮಗ ಇಲ್ಲೇ ಮಗ ಇರೋದು. ಹೌದೌದು. ಹಲೋ ಹಲೋ ಗೈಸ್, ಇವಾಗ ತಾನೇ ಇಲ್ಲಿ ಪಾಸ್ ಆಯಿತು. ಯಾರಾದರೂ ಇದ್ದೀರಾ? ಹಲೋ ಏನೋ ಕಪ್ಪದಿದೆ ಅಲ್ಲಿ. ಐ ಯಾರಾದರೂ ಇದ್ದೀರಾ? ನಿಮ್ಗೆಂಥದ್ದು ತೊಂದರೆ ಅಂತೂ ಮಾಡೋಕ್ಕೆ ಬಂದಿಲ್ಲ. ನೀವು ಇಲ್ಲಿ ತೀರ್ಕೊಂಡು ನೀವು ಗಂಡಸ್ರಾ ಇಲ್ಲ ಹೆಂಗಸ್ರಾ? ಕಾಲೇಜ್ ಹುಡುಗಿ ಒಂದು ಹುಡುಗ. ಅದೇ ಯಾರು ಅಳ್ತಾ ಇರೋದು ಅಂತ ಗೊತ್ತಾಗುತ್ತಲ್ವಾ? ಯಾರಾದರೂ ನಿಮ್ಗೆಂಥ ತೊಂದರೆ ಅಂತೂ ಮಾಡೋಕ್ಕೆ ಬಂದಿಲ್ಲ? ಹಾಂ, ಅಳ್ತಿದ್ದಾರೆ, 100% ಅಳ್ತಿದ್ದಾರೆ. ಇದು ಮೈಕ್ ಬೇರೆ ಹಾಕಿದಾರಲ್ಲ, ಅದೊಂದು ಸೌಂಡ್ ಬೇರೆ ಕೇಳ್ತಾ ಇದೆ. ಇದು ಕೇಳಿಸ್ತಾ ಇಲ್ಲ ನನಗೆ. ಪಕ್ಕದಲ್ಲಿ ಊರ್ ಜಾತ್ರೆ ನಡೀತಿದೆ, ನೈಟ್ ಎಲ್ಲ ಡ್ರಾಮಾ ಪ್ರೋಗ್ರಾಮ್ ಇಕ್ಕಿದ್ದಾರೆ. ಏನು ಮಾಡ್ತೀರಾ? ಏನು ಮಾಡೋಕ್ಕಾಗಲ್ಲ. ಗಾಯ್ಸ್, ನಾವಾದರೆ ಆಲ್ಮೋಸ್ಟ್ ಒಂದು 120-130 ಕಿಲೋಮೀಟರ್ಸ್ ಬಂದುಬಿಟ್ಟಿದ್ವಿ. ಇವಾಗ ಏನಂದರೆ ಇಲ್ಲೇನೋ ಒಂದು ಹಬ್ಬ ಥರ ನಡೀತಾ ಇದೆ. ಅದಕ್ಕೆ ಅವರು ಮೂಲೆಯಲ್ಲಿ ಸೊ ಗಾಯ್ಸ್, ಅದಕ್ಕೆ ನಾನೇನಂದರೆ ಇದು ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬಟ್ ಇವತ್ತು ಏನಾಗುತ್ತೋ ಏನು ಕಾಣುತ್ತೋ ಏನೂ ಗೊತ್ತಿಲ್ಲ. ಬಟ್ ವಿಡಿಯೋ ಆದರೆ ಮುಗಿಸ್ಕೊಂಡು ಹೋಗಲೇಬೇಕು ಅಂತ ಅಂದ್ಕೊಂಡಿದ್ದೀವಿ. ಕ್ಯಾಮ್ರಾ ಬ್ಲರ್ನೆಸ್ ಆಗ್ತಾಯಿದೆ. ಸೊ ನೀವೇನಾದರೂ ಟೈಮ್ ಬೇಕಂದರೆ ತೋರಿಸ್ಬಿಡಿ ಅಣ್ಣ. ಟೈಮ್ 1:38. ಸೊ ಫ್ರೆಂಡ್ಸ್, ಟೈಮ್ ಬಂದ್ಬಿಟ್ಟು 1:38 ಆಗಿದೆ. 1 ಗಂಟೆ 38 ನಿಮಿಷ ಆಗಿದೆ. ಯಪ್ಪ, ಪಾರಿವಾಳ ಎಲ್ಲಿದೆ? ಇಲ್ಲಿ ಇಲ್ಲಿ ಮೂಲೆಯಲ್ಲಿದೆ. ಹಾಂ ಕಾಣಿಸ್ತಾ? ಸೊ ಫ್ರೆಂಡ್ಸ್, ನೀವೆಲ್ಲ ಕೇಳಿದ್ರಿ ಸಾಗರನ ಜೊತೆ ಕಾಲೇಜ್ ವಿಡಿಯೋಗೆ ಬರಬೇಕು ಅಂತ. ಸೊ ಬಂದಿದ್ದೀನಿ. ಸೊ ನೋಡೋಣ ಫ್ರೆಂಡ್ಸ್ ಏನು ನಡೆಯುತ್ತಂತ. ಹೇಳೋಣ ಲೊಕೇಶನ್ ಇಷ್ಟೊಂದು ಸೈಕ್ ಇದೆ, ಹೆಂಗಣ ಬಂದ್ರಿ ಒಬ್ಬರೇ ಮಾಡೋಕ್ಕೆ? ಅಲ್ಲಿ ನೋಡು, ಅಲ್ಲೇನು ಓಡಾಡ್ತಿದೆ ಮೇಲ್ಗಡೆ, ಕಾಣಿಸ್ಲಿಲ್ಲಲ್ಲ? ಎಲ್ಲಿ ಇವಾಗ ಮೇಲ್ಗಡೆ ಇಲ್ಲೇನೋ ಆರ್ದಂಗೆ ಆಯ್ತು ಇಲ್ಲಿ. ಫೋಕಸ್ ಮಾಡಿದ್ದೀನಿ. ಹಾಂ, ಅಲ್ಲೇ ಈ ಮೇಲ್ಗಡೆ ಹಿಂಗೆ ಏನಕ್ಕೆ? ಹಲೋ, ಇನ್ನೊಂದ್ಸಲಿ ಹತ್ಕೊಳ್ಳಿ. ಯಾರು ಅಳ್ತಾ ಇರೋದು? ಕೇಳಿಸ್ತಿದೆ. ಹಲೋ, ಹಲೋ, ಯಾರಾದರೂ ಇದ್ದೀರಾ? ಸೊ ಬೀಗ ಏನಕ್ಕೆ ಸಿಗಲಿಲ್ಲ ಹೇಳ್ಬಿಡಿ ಅಣ್ಣ. ಇಲ್ಲಿ ಯಾರೋ ಅಳ್ತಾ ಇದ್ದಾರೆ ಮಗ. ಗಾಯ್ಸ್, ಇವತ್ತು ಬೀಗ ಏನಕ್ಕೆ ಸಿಕ್ಕಿಲ್ಲ ಅಂದರೆ, ನಾವು ಬಂದಿದ್ದೆ 10:15. ಅಲ್ಲಿ ಬರೋಷ್ಟೊತ್ತಿಗೆ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಪಾರ್ಟ್ 2 ಹೊರಗಡೆ ಮಾಡೋಣ ಅಂತ ಬಂದಿದ್ದೀನಿ. ಗಾಯ್ಸ್, ಇಲ್ಲಿ ಯಾರೋ ಅಳ್ತಾ ಇದ್ದಾರೆ, ಬನ್ನಿ. ಸೊ ಫ್ರೆಂಡ್ಸ್, ಅವ್ರ ಮನೆಗೆ ನಾವು ಹೋಗಿ ವಿಚಾರಿಸಿದ್ವಿ. ಅವ್ರ ಸ್ವಂತದವರಲ್ಲಿ ಯಾರೋ ತೀರ್ಕೊಂಡಿದ್ದಾರಂತೆ. ಅದಕ್ಕೆ ಅವ್ರು ಬೇರೆ ಊರಿಗೆ ಹೋಗಿದ್ದಾರೆ. ಅದರಿಂದ ಬೀಗ ಸಿಗಲಿಲ್ಲ ನಮಗೆ. ಸೊ ಗಾಯ್ಸ್, ಸೌಂಡ್ ಬರ್ತಿದೆ. ಈ ಗಾಡಿ ಸೌಂಡಲ್ಲಿ ಎಲ್ಲಿ ಕೇಳಿಸ್ತಾ ಇದೆ ಸೌಂಡು? ಹಲೋ,
ಹಲೋ ಹೇಯ್ ಮಗ ಇಲ್ಲಿ ನೋಡು ಥೂ ಲೈಟ್ ಆಫ್ ಮಾಡ್ಬಿಡ್ತು ಹಲೋ ಹಲೋ ಎಲ್ಲಿಗೆ ನಡೆಯೋದಲ್ಲಿ ಮಗ ಇಲ್ಲಿ ಡೋರ್ ಲಾಕ್ ಮಾಡಿದಾರೋ ಹಿಂಗೆ ಅಲ್ವಾ ನಾವು ಹೋಗಿದ್ದು ನಿಮ್ದ್ರಾಗ ಕ್ಲಿಯರ್ ಕ್ಯಾಪ್ಚರ್ ಆಯ್ತಾ ಕ್ಯಾಪ್ಚರ್ ಆಯಿತು ನಂದ್ರಲ್ಲಿ ಆಯ್ತು ಅವತ್ತು ಬಂದಾಗ ಓ ಅಂತ ಕಿರ್ಚ್ತಾ ಇದ್ರಪ್ಪ ಲೊಕೇಶನ್ ಹೆವಿ ಸೈಕಿದೆ ಅಣ್ಣ ಸೀರಿಯಸ್ ಆಗಿ ಹೋಗೋಣ ನೋಡಿ ಇದೇನೋ ಗೈಸ್ ಏನೋ ಇದು ಸೌಂಡ್ಸ್ ಮಾಡ್ತಾಯಿದ್ದಾರೆ ಈ ಅಲ್ಲ ಸೌಂಡ್ ಹಾಕಿರೋದ್ರಿಂದ ಹಲೋ ಸೌಂಡ್ ಅದು ಸೈಕೋ ಏನಾದರೂ ಇರ್ತಾನ ಗೊತ್ತಿಲ್ಲ ಏನೋ ಸೌಂಡ್ ಬರ್ತಿದೆ ಹಲೋ ಏನೋ ಸೌಂಡ್ ಅದು ಯಾರು ಮಗ ಹಂಗೆ ಕಿರ್ಚ್ತಾ ಇದ್ದಾರಾ ಇಲ್ಲಾಂದ್ರೆ ಏನಾದರೂ ಆತ್ಮಘೋಷನ ಹಲೋ ಹಲೋ ಏಯ್ ನನಗೆ ಇವಾಗ ಇದು ಮೈಕ್ ರೆಕಾರ್ಡ್ ಆಗುತ್ತಲ್ಲ ಕಾಪಿರೈಟ್ ಕ್ಲೈಮ್ ಬಿಡುತ್ತೆ ಏನು ಮಾಡೋದೋ ಗೊತ್ತಾಗ್ತಾ ಇಲ್ಲ ನನಗೆ ಇವತ್ತು ಬಂದುಬಿಟ್ಟಿದ್ದೀವಿ ಅವರು ಸೈಲೆಂಟ್ ಆಗ್ತಾಯಿಲ್ಲ ಇವಾಗ ಇದು ರೆಕಾರ್ಡ್ ಆಗುತ್ತೆ ಗಾಯ್ಸ್ ನನ್ನ ತಪ್ಪಲ್ಲ ಇದು ಯಾಕಂದರೆ ನಾನು ಬ್ಲೇಮ್ ಮಾಡೋಕ್ಕೆ ಕೂಡ ಆಗಲ್ಲ ಯಾಕಂದರೆ ಅವರ ಹಬ್ಬದ ಡಿಸ್ಟರ್ಬ್ ನಾವು ಮಾಡೋಕ್ಕಾಗಲ್ಲ ಹಲೋ ಈ ಸೌಂಡಿಂದ ನಿಜವಾಗ್ಲೂ ನನ್ನ ಕಾಪಿರೈಟ್ ಕ್ಲೈಮ್ ಬದ್ದೇ ಬೀಳುತ್ತೆ ಟಾರ್ಚ್ ಹೆಂಗಣ ಆಫ್ ಆಯಿತು ನಾನು ಅವಾಗಿಂದ ಹಿಂಗೆ ಹಿಡ್ಕೊಂಡು ತಿರ್ಗಿಸ್ತಾ ಇದ್ದೀನಿ ಟಾರ್ಚ್ ಆನಲ್ಲ ಐತೆ ಅಂದ್ಕೊಂಡು ಇವಾಗ ಆಯ್ತು ಅವ್ರದ್ದು ಹಬ್ಬ ಐತಣ್ಣ ಏನು ಮಾಡೋಕ್ಕಾಗಲ್ಲ ಅವ್ರದ್ದು ಹಬ್ಬ ಐತೆ ಏನು ಮಾಡೋಕ್ಕಾಗಲ್ಲ ಇದೇನು ಟಾರ್ಚ್ ಹಿಂಗೆ ಆಫ್ ಆಗ್ಬಿಡುತ್ತೆ ನನ್ನ ಟಾರ್ಚ್ ಹಂಗೆ ಆಗುತ್ತೆ ಎಲ್ಲ ನೋಡು ಎಷ್ಟೆಷ್ಟು ತೊಟ್ಟು ಬಿಡಿ ಮಗ ಎಷ್ಟು ಕೋಟಿ ಕಟ್ಟಿರ್ತಾರೆ ಮಗ ಇದನ್ನೆಲ್ಲ ಹಲೋ ಯಪ್ಪ ಹಲೋ ಯಾರಾದರೂ ಇದ್ದೀರಾ ಹಲೋ ಗಾಯ್ಸ್ ಹೋದ್ಸಲಿ ಅಂತೂ ಇಲ್ಲಿಗೆ ಬಂದಿದ್ದು ನಾವು ಇವಾಗ ಮುಂದೆ ಹೋಗಿ ನೋಡೋಣ ಏನಾದರೂ ಕಾಣುತ್ತಾ ಇಲ್ವಾ ಅಂತ ಲೊಕೇಶನ್ ಮಾತ್ರ ಹೆವಿ ಸೈಕಿದೆ ಅಣ್ಣ ಹಾಂ ಲೊಕೇಶನ್ ಮಾತ್ರ ಸೀರಿಯಸ್ ಆಗಿ ಹೆವಿ ಸೈಕಿದೆ ಅಲ್ವಾ ಏಯ್ ಇಲ್ಲೇನೋ ನಡ್ಕೊಂಡು ಓಡಾಡ್ತಾ ಇದೆ ಕೇಳಿಸ್ಕೊಂಡ ಇವಾಗ ಇಲ್ಲಿ ಯಾರೋ ನಡ್ಕೊಂಡು ಓಡಾಡಿದ್ರು ಇದು ಹೆಂಗಣ ಏನಣ್ಣ ತಲೆ ಮೇಲೆ ಗಿಡ ಮೇಲೆ ಬಿದ್ದುಬಿಟ್ರೆ ಹೆಂಗಣ ನಮ್ಮ ಪರಿಸ್ಥಿತಿ ಮೇಲ್ಗಡೆಯಿಂದನೇ ಬೀಳ್ತಿರೋದು ಕನ್ಫರ್ಮ್ ಆಗಿ ಏನಣ್ಣ ಸೌಂಡ್ ಇದು ಯಾರು
ಇಲ್ಲೇನು ಏನೋ ಹಾವು ಸೌಂಡ್ ಕೇಳಿಸ್ತಿದೆ ಅಣ್ಣ. ಹಲೋ ಯಾರಾದರೂ ಇದ್ದೀರಾ? ಹಲೋ ಯಾರು ಕಿರ್ಚಿದ್ದು ಇವಾಗ? ಹಲೋ ಬಾ ಮಗ. ಗೈಸ್ ಇದು ನನ್ನ ತಪ್ಪಲ್ಲ. ಇಲ್ಲಿ ಮುಂದೆಗಡೆ ದರ್ಗಾ ಇದೆ. ಸೊ ಇವಾಗೇನೋ ಅವ್ರದ್ದೇನೋ ಹಬ್ಬ ಇದೆಯಂತೆ. ಸೊ ಅದರಿಂದ ಇವತ್ತು ಅವರೇನೋ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾಯಿದ್ದಾರೆ. ಸೊ ಅದರಿಂದ ನಾನು ಅವ್ರ ವಾಯ್ಸ್ ರೆಕಾರ್ಡ್ ಆಗ್ತಾಯಿದೆ. ಸೊ ಮತ್ತೆ ನನ್ನ ಕಮೆಂಟ್ ಸೆಕ್ಷನಲ್ಲೇ ಬೈಕೋಬೇಡಿ ಯಾರು. ಸೊ ನಾವಾದರೆ ನಿಮ್ಗೆ ಆಲ್ರೆಡಿ ಗೂಗಲ್ ಟೈಮಿಂಗ್ಸ್ ತೋರಿಸಿದ್ದೀವಿ. ಸೊ ಓಕೆ 1:15 ಏನೋ ಆಗಿದೆ ಟೈಮಿಂಗ್ಸು. ಆವಾಗಲೇ ನೋಡಿದಾಗ ಹಲೋ ಅಲ್ಲಿ ನೋಡು, ಅಲ್ಲಿದೆ. ಥೂ ನಂದು ಕಾಣಿಸ್ತಿದ್ಯಾ? ಇಲ್ಲ. ಹಲೋ ನಂದ್ರಲ್ಲಿ ಕಾಣಿಸ್ತಿದೆ. ಹುಯ್ ಅದು ಬರ್ತದೆ ಅದು. ಹಲೋ ಹೋಗ್ಬಿಡ್ತು ಮಗ. ಇದೇನು ಹೋಗೋಣ, ಹಾಂ ಅಲ್ಲಿಗೆ ಹೋಗೋಣ, ನೋಡೋಣ. ಯಪ್ಪ ಇಲ್ಲೇನೋ ಬಂತಾನೆ ಅಂದ್ಕೊಂಡೆ ಮಗ. ಅಲ್ಲಿಂದ ಇಲ್ಲಿಗೆ ಬಂದರೆ ಬೇರೆ ಕಡೆ ಕಾಣುತ್ತಲ್ವಾ? ಅಲ್ಲಿಗೆ ಕರಿತೈತೆ, ಹೋಗೋಣ. ಅಲ್ಲ ಆವಾಗಲೇ ಅಲ್ಲಿ ತಾನೆ ಹೋಗಿದ್ದು ನಾವು. ಹೋಗೋಣ, ಇವಾಗ ಅಲ್ಲಿ ಕಾಣಿಸ್ತಲ್ಲ. ಇವಾಗ ಅಲ್ಲಿಗೆ ಹೋದ್ಮೇಲೆ ಮತ್ತೆ ನಾವು ಅಲ್ಲಿರಲ್ಲ. ಅದು ನೋಡೋಣ, ಈ ಕಡೆ ಬಂದಿರುತ್ತೆ. ಒಂದ್ಸಲ ಟ್ರೈ ಮಾಡೋಣ, ಬನ್ನಿ ಹೋಗಿ ನೋಡೋಣ. ಕಾಣಿಸಿರೋ ಕಡೆ ಹೋಗಲ್ಲ ಅಂತ ಅಂದ್ಬಿಟ್ಟು ಮಾತು ಬರ್ತಿದೆ. ಏನಕ್ಕೆ ನಮಗೆ? ಹೋಗಿ ಚೆಕ್ ಮಾಡೋಣ ಒಂದ್ಸಲಿ. ಒಂದೇ ರೋಡಲ್ಲಿ ಎಷ್ಟು ಮಗ ಓಡಾಡೋದು? ಏನು ಮಾಡೋಕ್ಕಾಗಲ್ಲ ಅಣ್ಣ, ಆ ಥರ ಆ್ಯಕ್ಟಿವಿಟೀಸ್ ನಡೀತಾ ಇದ್ರೆ ಏನು ಮಾಡೋಣ? ಇಲ್ಲೇ ಬಂದಿದ್ದು. ಇದು ಓಡ ಹೋಗಿದ್ದು. ಎಲ್ಲೇ? ನಾನು ಹೇಳಿಲ್ವಾ, ಒಂದು ಕಡೆ ಇದ್ದರೆ ಏನೋ ಮಾಡ್ಬೋದು, ಇನ್ನೊಂದು ಕಡೆ ಇದ್ದರೆ ಏನೋ ಇದು ತೋರಿಸುತ್ತೆ. ಏನು ಮಾಡೋಕ್ಕಾಗುತ್ತೆ? ನಾನು ಹೇಳಿಲ್ವಾಗಲೇ ಅಲ್ಲಿ ಹಿಂಗೆ ಒಳಗಡೆ ಬಂತಂತೆ. ಹಾಂ ಇದು ಓಡ ಹೋಗಿದೆ. ನಾನು ಆವತ್ತು ಸಿಂಗಲಾಗಿ ಬಂದಾಗ ಇಲ್ಲೇ ಓಡ ಹೋಗಿದ್ದು. ಇಲ್ಲ ಆ ಕಡೆ ಒಂದು ಹೋಯ್ತು, ಈ ಕಡೆ ಬಂತು. ನಿಂತ್ಕೊಂಡು ಕಾನ್ವರ್ಸೇಷನ್ ಮಾಡಿ ಅಣ್ಣ, ಮಾತಾಡಿಸಿ. ಯಾರಾದರೂ ಇದ್ದೀರಾ? ಹಲೋ ಬ್ರದರ್, ಯಾರಾದರೂ ಇಲ್ಲಿರೋರು ಏನಕ್ಕೆ ಈ ಥರ ಮಾಡ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ನಿಮ್ಗೆ ಯಾವುದೇ ಥರ ತೊಂದರೆ ಮಾಡೋಕ್ಕೆ ಬರ್ತಿಲ್ಲ. ಸೊ ನಮ್ಗೆ ಯಾವುದೇ ಥರ ತೊಂದರೆ ಕೊಡಬೇಡಿ. ನಿಮಗಂತೂ ಎಂಥ ತೊಂದರೆ ಅಂತೂ ಮಾಡಿಲ್ಲ ನಾನು. ಇದು ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ. ನೋಡಿ ಮೇಲಿಂದ ಬಿತ್ತು, ಕಣ್ಣಿಗೆ ಬಿತ್ತು. ಏಟಾಯ್ತಾ? ಇಲ್ಲ ಕಣ್ಣಿಗೆ ಏಟಾಗಿಲ್ಲ, ಏನೋ ಬಿತ್ತಲ್ಲ ಏಟಾಗ ಗಾಯ್ಸ್. ಇಲ್ಲ ತಲೆ ಮೇಲೆ ಏನೋ ಬಿತ್ತಂದರೆ ಗೋಯಿಂದ. ಈ ಕಲ್ಲು ಈ ಸ್ಲ್ಯಾಬ್ ಇರೋ ಕಡೆ ಇರಬೇಡಿ, ಬಂದು ಈ ಕಡೆ ಸ್ಲ್ಯಾಬ್ ಮೇಲ್ಗಡೆಯಿಂದ ಕಲ್ಗಳು ಬೀಳ್ತಾ ಇದೆ.
ನೋಡಿ ಅಲ್ಲಿ ಮಾರ್ಕ್ ಇದೆ ನೋಡಿದ್ರಾ, ಅಲ್ಲಿಂದನೇ ಬಿದ್ದಿರೋದು. ಅಲ್ಲಿ ನೋಡು ಇವಾಗ ನಡೀತಿದೆ. ಏನೋ ಇಷ್ಟೊತ್ತು ಸೌಂಡ್ ಆದರೂ ಬಂತು, ಆ ಸೌಂಡ್ ಆದರೂ ಹಿಡ್ಕೊಂಡು ಹೋಗ್ಬೋದು. ಸೌಂಡ್ ಆದರೂ ಹಿಡ್ಕೊಂಡು ಹೋಗೋಣ ಅಂದರೆ, ಆ ವಾಯ್ಸ್ಗಾದರೂ ಎಲ್ಲಿಂದ ಬರ್ತದೆ ಅಂತ ಹಿಡ್ಕೊಂಡು ಹೋಗೋಣ ಅಂದರೆ ಸೌಂಡು ಮಾಡ್ತಾಯಿಲ್ಲ. ಬಾ ಫ್ರಂಟಲ್ಲಿ ನೋಡ್ಬಿಟ್ಟು ಹೋಗೋಣ. ಸೊ ಗೈಸ್, ಕಾಲೇಜ್ ಲೆಫ್ಟ್ ಸೈಡ್ವರೆಗೂ ನೋಡಿದ್ವಿ. ಇವಾಗ ರೈಟ್ ಸೈಡ್ ನೋಡಿಕೊಂಡು ರೈಟ್ ಸೈಡ್ ನೋಡಿಕೊಂಡು ಮುಂದೆ ಹೋಗೋಣ. ಹಲೋ, ಒಳಗಡೆಯಿಂದ ಏನೋ ಬಿತ್ತು ಅನ್ಸುತ್ತೆ. ಯಾರಾದರೂ ಇದ್ದೀರಾ ಒಳಗಡೆ? ಇಲ್ಲಿ ಒಳಗಡೆಯಿಂದ ಸೌಂಡ್ ಬಂತು, ಇವಾಗ ಇಲ್ಲಿ ಈ ಒಳಗಡೆಯಿಂದ ಸೌಂಡ್ ಬರ್ತಿದೆ. ಹಲೋ, ನೀವೆಲ್ಲಿದ್ದೀರ ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಗಂತೂ ಎಂಥ ತೊಂದರೆ ಅಂತೂ ಮಾಡೋಕ್ಕೆ ಬಂದಿಲ್ಲ. ಹಲೋ, ಏಯ್ ಮಗ ಅಲ್ಲಿದೆ ನೋಡು ಮಗ. ಹಲೋ, ಕಾಣಿಸ್ತಿದೆ. ಹಲೋ, ಯಾರು? ಯಾರದು? ಅಲ್ಲೇ ಇರ್ತೀರ, ಬರ್ತಾ ಇದ್ದೀವಿ ಗೈಸ್. ಅಲ್ಲೇ ನಿಂತ್ಕೊಳ್ಳಿ, ಬರ್ತಾ ಇದ್ದೀವಿ. ಹಲೋ, ಏಯ್ ಹೋಗ್ಬಿಡ್ತು. ಜೇನುಳ ಇದೆ, ಹುಷಾರು. ಜೇನುಳ ಇದೆ. ಎಲ್ಲಾಯ್ತದು? ಇಷ್ಟೊತ್ತು ಇತ್ತಲ್ಲ ಮಗ. ಕೆಳಗಡೆ ಬಿದ್ದು ಪಟ್ಟ ಅಂತ ಸ್ಲೈಡ್ ಆಯ್ತಲ್ಲ ಅಲ್ವಾ? ಜಾರ್ಕೊಂಡು ಹೋಗ್ಬಿಡ್ತು. ಇದು ವಿಚಿತ್ರ. ನೋಡು ಸ್ಟೆಪ್ಸು. ನಮಗೆ ಕೀ ಕೊಟ್ಟಿಲ್ಲ ಮಗ. ಇವತ್ತು ಕೀ ಕೊಟ್ಟಿದ್ದು ಸಕ್ಕತ್ತಾಗಿರ್ತಾಯಿತ್ತು. ಲೊಕೇಶನ್ ಮಾತ್ರ ಆಕ್ಟಿವಿಟೀಸ್ ಸರಿಯಾಗಿ ನಡೀತಿದೆ ಇಲ್ಲಿ. ಅಲ್ಲೇನೋ ಡೋರ್ ಲಾಕ್ ಮಾಡಿದ್ದಾರೆ. ಗಾಯ್ಸ್, ತುಂಬ ಹಲೋ, ಎಷ್ಟಲ್ಲೇ ಅದಣ್ಣ ಇದು? ಸುಮಾರು ವರ್ಷದ ಮಗ ಇದು. ಈ ಕಡೆ ಹೋದ್ರೆ ಜೇನುಳ ಬರ್ತವೆ, ಅಲ್ಲಿ ಕಚ್ಬಿಡ್ತವೆ. ಆ ಕಡೆ ನೋಡಿ, ಈ ಕಡೆಯಿಂದ ಹೋಗಿ ಆ ಕಡೆ ಸುತ್ತಾಕೊಂಡು ಹೋಗ್ಬೇಕು. ಈ ಕಡೆ ಹೋದರೆ ಅಲ್ಲಿ ಜೇನುಳ ಬರ್ತವೆ. ಈ ಕಡೆ ಹೋದ್ರೆ ಈ ಕಡೆ ಹೋದರೆ ಬೇಡ, ಈ ಕಡೆ ಬೇಡ, ಅಲ್ಲಿ ಜೇನುಳ ಇದೆ. ಬನ್ನಿ ಆ ಕಡೆ ನೋಡೋಣ ಹೆಂಗಿದೆ ಅಂತ. ಇಲ್ಲಿ ಸೊ ಏನಕ್ಕಿದು ಲೈಟ್ ಈ ಥರ ಬರ್ನ್ ಆಗುತ್ತೆ? ಓದ್ಸಲಿ ಕೂಡ ಹಂಗೆ ಬ್ಲಂಕ್ ಆಗಿಬಿಡ್ತಾಯಿತ್ತು. ಆ ಟೆನ್ಷನ್ ಮಾತಾಡೋಕ್ಕೆ ಬರ್ತಾಯಿಲ್ಲ. ಗೈಸ್, ಯಾರಾದರೂ ಮೇಲ್ಗಡೆಯಿಂದ ಏನಾದರೂ ಇದ್ದಾರ? ಗೈಸ್ ನೋಡಿ, ಇದೆಲ್ಲ ಒಂದಿದೆ. ಇದೇನಿದು? ಇದೇನೋ ಕ್ಯಾಂಟೀನ್ ಅಂತೆ. ಓ, ಇದೆಲ್ಲ ಓಪನ್. ಕ್ಯಾಂಟೀನ್ ಇಲ್ಲ ಮಗ, ಎಲ್ಲ ಓಪನ್.
ಕಾಣಿಸ್ತಾ ಇದೆ. ಸ್ಟಾರ್ಟ್ ಆಯಿತು. ಮಗ ಅಲ್ಲೊಂದು ಹೋಗ್ಬೋಣ ಮಗ ಲೊಕೇಶನ್ಗೆ. ಸೊ ಗಾಯ್ಸ್ ಇದೆಲ್ಲ ನೋಡ್ಬೋದು. ಅದರೊಳಗಡೆ ಹೋಗೋಣ ಬನ್ನಿ. ಸಾಕಾ? ಒಳಗಡೆಯಿಂದ ಹೋದರೆ ಆದರೂ ಮನಸ್ಸು ಒಪ್ತಾ ಇಲ್ಲ. ಔಟ್ ಬಂದ್ಬೋಣ. ಎಲ್ಲೋ ನಡೀತಾ ಇದ್ದಾರೆ. ಎಲ್ಲಿ ಸೌಂಡ್ ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಗಾಯ್ಸ್ ಇಷ್ಟೇ ಇದು ಗೋಡನ್ನು. ಮಗ ನಾಯಿ ಹೇಳ್ತಿದೆ ನೋಡಿ ಮಗ. ಯಾರೋ ನಡೀತಾ ಇದ್ರು. ಯಾರೋ ನಡೀತಾ ಇದಾರಲ್ಲ. ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಕ್ಯಾಮ್ರಾ ಬ್ಲರ್ ಆಗ್ಬಿಡ್ತದೆ. ಇಲ್ಲಿ ಯಾರೋ ಇವಾಗ ನಡ್ಕೊಂಡು ಹೋದಂಗೆ ಆಯಿತು. ಹಲೋ ಮಗ, ಇಲ್ಲಿ ಇವಾಗ ಯಾರೋ ಬ್ಲ್ಯಾಕ್ ಕಲರ್ ಶಾಡೋ ಬಂದಂಗೆ ಆಯಿತು. ಹೌದಾ? ನಡಿ ಆ ಕಡೆ ಒಂದು ರೌಂಡ್ ನೋಡ್ಕೊಂಡು ಹೋಗ್ಬೇಡ. ಮುಗಿದೈತೆ, ಹೋಗ್ಬೇಡ. ಮೇಲ್ಗಡೆ ಸೌಂಡ್ ಕೇಳಿಸ್ತಿಲ್ವಾ? ಎಲ್ಲೋ ಕೇಳಿಸ್ತಾ ಇದೆ ಸೌಂಡ್. ಸೌಂಡ್ ಕೇಳಿಸ್ತಿದೆ. ಹೌದು. ಗಾಯ್ಸ್ ಹೋದ್ಸಲಿ ಬಂದಾಗ ನೋಡಿ ಇಲ್ಲೇ ಕಾಣಿತ್ತು ನಮಗೆ. ಏನು ಎಲ್ಲಿ? ಮಗ ಅದು ಭ್ರಮೆ ಕಣೋ, ಭ್ರಮೆ ಅದು. ನನಗೂ ಎಷ್ಟಲ್ಲಿ ಆಗ್ಬಿಡ್ತೀವಿ ಗೊತ್ತಾ ಥರ. ಹಲೋ, ಯಾರೋ ಕಿರ್ಚಿದ್ರಲ್ಲ ಇವಾಗ. ಹಲೋ, ಯಾರಾದರೂ ಇದ್ದೀರಾ? ಇದು ಭ್ರಮೆ ಅಂತೀರಾ? ನೀವು ಕೇಳಿಸ್ತಾನೆ ಭ್ರಮೆ ಅಂತೀರಾ ಇದೂನು? ಲೋ ಮಗ, ಅದು ಎಲ್ಲಿಂದ ಬರ್ತಾ ಇದೆ ಸೌಂಡ್ ಗೊತ್ತಾಗ್ತಾ ಇಲ್ಲ ಕಣದು. ಸೌಂಡು ಭ್ರಮೆ ಅನ್ಕೊಂಡು ಹೋಗೋಣ ಬನ್ನಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ನೋಡಿದ್ರಾ ಈಗಿನ ಬೇಕಾ? ಮಗ ಮೈಯಲ್ಲಿ ತುಂಬಾನತ್ತ ಮಗ. ಮತ್ತೆ ಹಲೋ, ಇವಾಗ ಇಷ್ಟು ದೂರ ಹೋಗಿದ್ವಿ. ಮುಂದೆ ಹೋಗೋಣ ಅಂತೀರಾ? ಓಟ್ ಬಂಬೋಣ ಬನ್ನಿ. ಅಲ್ಲಿ ನೋಡು, ಇದು ಒಳಗಡೆ ಇನ್ನು ಕೇಳಿಸ್ತಾ ಇರೋದು. ಒಳಗಡೆ ಕೀ ತೊಗೊಂಡಿದ್ರೆ ನಮ್ಗೆ ಚೆನ್ನಾಗಿತ್ತು.
ನೀವೇನು ಕಲ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ನಿಮಗೆ ನಡೆದಿರೋದು ಅನ್ಯಾಯನೇ. ನೀವಿಬ್ಬರು ಈ ಥರ ಮಾಡ್ಕೊಂಡಿರೋದು ತುಂಬ ದೊಡ್ಡ ತಪ್ಪೆ ನನ್ನ ಅನಿಸಿಕೆ ಪ್ರಕಾರ. ದಯವಿಟ್ಟು ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನಮ್ಮ ಹತ್ರ ಹಂಚ್ಕೊಳ್ಳಿ. ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಹಾಯ ಮಾಡೋಕ್ಕೆ ಬಂದಿದ್ದೀವಿ. ನಿಮಗಂತೂ ಎಂಥ ತೊಂದರೆ ಅಂತೂ ಮಾಡಿಲ್ಲ, ಮಾಡೋಕ್ಕೂ ಬಂದಿಲ್ಲ ನಾವು. ಏಯ್ ಅಲ್ಲಿ ನೋಡು ಮಗ, ಇಲ್ಲಿ ನೋಡು. ನೋಡಿದ್ರಾ? ಏಯ್ ರೆಕಾರ್ಡ್ ಆಗಿಲ್ಲ ಕಣ. ಆಯ್ತಾ? ಇಲ್ಲ, ರೆಕಾರ್ಡ್ ಆಗಿಲ್ಲ. ಆಗಿಲ್ವಾ? ಇಲ್ಲ. ಹಲೋ, ರೆಕಾರ್ಡ್ ಆಗಿಲ್ಲ ಮಗ. ಛೇ. ಸೊ ಇವಾಗ ನೀವು ಬಂದ್ರಲ್ಲ ಹಲೋ, ಇನ್ನೊಂದು ಇರು. ನೀವು ಬಂದ್ರಲ್ಲ ಇನ್ನೊಂದ್ಸಲಿ ಬರೋಕ್ಕಾಗುತ್ತಾ ನಮಗೋಸ್ಕರ ಪ್ಲೀಸ್? ಇನ್ನೊಂದ್ಸಲಿ ಕಾಣಿಸ್ಕೊಂತೀರಾ ನೀವು? ನಿಮ್ಗೆ ಎಂಥ ತೊಂದರೆ ಮಾಡೋಕ್ಕೆ ಬಂದಿಲ್ಲ. ಹಲೋ, ಮಗ ಇಲ್ಲಿಲ್ಲ ಬರ್ತಾ ಇದೆ. ನೀವು ಎಲ್ಲಿದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇನ್ನೊಂದ್ಸಲಿ ಕಾಣಿಸ್ಕೊಳ್ಳಿ. ಡ್ಯಾಮ್ ಶೋರಾಗಿ ಹೇಳ್ತಾ ಇದ್ದೀನಿ, ನಿಮ್ಗಂತೂ ತೊಂದರೆ ಅಂತೂ ಮಾಡಲ್ಲ. ಗಾಯ್ಸ್, ನಾಯಿಗಳು ಕೂಡ ಯಾರಾದರೂ ಇದ್ದರೆ ದಯವಿಟ್ಟು ಒಂದ್ಸಲಿ ಕಣ್ಣಿಗೆ ಕಾಣಿಸ್ಕೊಬಿಡಿ. ನಿಮ್ಗಂತೂ ಎಂಥ ತೊಂದರೆ ಮಾಡೋಕ್ಕೆ ಬಂದಿಲ್ಲ. ನಾ ಹೇಳೋದು ಕೇಳಿಸ್ತಿದೆಯಾ ನಿಮಗೆ? ಹಲೋ ಹಲೋ, ಅಯ್ಯಪ್ಪ ಸ್ವಾಮಿ, ಏನು ಹತ್ಕೊಂಡ್ರ? ಹಲೋ, ಹಲೋ, ಹಿಂಗಿಂದ ಪಾಸ್ ಆಯ್ತು ಮಗ ಅವಾಗಲೇ. ರೆಕಾರ್ಡ್ ಆಗಿಲ್ವಾ ಅದು? ಹಾಂ, ರೆಕಾರ್ಡ್ ಆಗಿಲ್ವಾ? ಇಲ್ಲ ಮಗ. ಇನ್ನೊಂದ್ಸಲ ಹತ್ಕೊಂಡ್ಬಿಟ್ರೆ ಹೋಗ್ಬಿಡ್ತೀನಿ. ನಿಮ್ಗೇನಾದರೂ ನಮ್ಮ ಕಡೆಯಿಂದ ಸಹಾಯ ಬೇಕಿದೆಯಾ? ಏನಾದರೂ ಹೆಲ್ಪ್ ಬೇಕಾಗಿದೆಯಾ ನಿಮಗೆ? ಸೊ ನಿಮ್ಗೇನಾದರೂ ನಮ್ಮ ಕಡೆಯಿಂದ ಹೆಲ್ಪ್ ಬೇಕಾಗಿದ್ರೆ ಏನಾದರೂ ಕ್ಲೂ ಮುಖಾಂತರ ಹೇಳಿ, ನಾವು ಬೇಕಾದರೆ ಅದನ್ನು ಹೆಲ್ಪ್ ನಮ್ಮ ಕೈಲಾದರೆ ನಾವು ಮಾಡಿಕೊಡ್ತೀರಿ. ಸೊ ನಾವು ಬಂದಿರೋದು ನಿಮ್ಗೇನಾದರೂ ತೊಂದರೆ ಆಗ್ತಿದೆಯಾ? ನಾಯಿಗಳೆಲ್ಲ ಕಿಚ್ಚ ಸ್ಟಾರ್ಟ್ ಮಾಡಿಬಿಟ್ಟಿದೆ ಅಣ್ಣ. ಅಲ್ಲಿ ನೋಡು ಹಿಂಗೆ ಅಥೋ ಇದು ಆಫ್ ಆಗ್ಬಿಡ್ತಿದ್ಯಪ್ಪ. ಅಲ್ಲಿ ನೋಡು, ಕಾಣಿಸ್ತಾ? ನೋಡಿ, ಅಷ್ಟು ದೊಡ್ಡ ಮರ, ಅಲ್ಲಿ ನೋಡು, ಅಷ್ಟು ದೊಡ್ಡ ಮರ ಹೆಂಗ್ ಶೇಕ್ ಆಗ್ತಿದೆ ನೋಡಿ ಮಗ. ಏನೋ ಇಷ್ಟು ದೊಡ್ಡ ಮರ ಶೇಕ್ ಆಗ್ತದೆ. ಯಾವುದು ಶೇಕ್ ನೋಡಿ, ಇವಾಗ ನಿಂತೋಗ್ಬಿಡ್ತು ಮರ. ಏನಿದು ಅಷ್ಟು ದೊಡ್ಡದು ನೋಡಿ, ಇಷ್ಟು ದೊಡ್ಡ ಮರ ಶೇಕ್ ಆಗ್ತದೆ. ಗಾಳಿ ಇಲ್ಲ ಇಲ್ಲಿ ನೋಡಿ. ನಮಗೆ ಸೆಕೆಗಳು ಕಿತ್ಕೊಂತಿದೆ. ಗಾಳಿ ಇದ್ದಿದ್ರೆ ನಮಗೆ ಸೆಕೆನೇ ಬರ್ತಿದ್ದಿಲ್ಲ ಮಗ. ಇಲ್ಲಿ ಕನ್ಫರ್ಮ್ ಆಗಿದೆ ಅಂತ ಗೊತ್ತಾಗ್ಬಿಡ್ತು. ಇನ್ನು ಅವ್ರಿಗೆ ಹೇಳ್ಬೇಡ, ಯಾರಾದ್ರೆ ನಮ್ಗೆ ಇದು ಹೇಳಿದ್ರು, ನಾವಾದರೆ ಹೋಗ್ಬೇಡ. ಸರಿ ಅಣ್ಣ, ಆಯಿತು. ಸೊ ಗಾಯ್ಸ್, ನೀವು ಏನು ಅನ್ಕೊತೀರಾ ಏನು ಅಂತ ನಾನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಾನು ಮಲ್ಲೇಶ್ ಇಬ್ಬರೂ ಬಂದಿದ್ದೀವಿ ಗೋಸ್ಟ್ ಹಂಟಿಂಗು ಕಾಲೇಜಲ್ಲಿ ಇಲ್ಲಿ ಯಾಕೋ ನನಗೆ ಒಂಥರ ನೆಗೆಟಿವ್ ಫೀಲ್ ಹೊಡಿತಿದೆ. ನಿನಗಿಂತ ನಂಗೆ ಇನ್ನೂ ಜಾಸ್ತಿ ಹೊಡ್ತಿದ್ದೆ. ಹೋಗೋಣ, ಹೋಗಿ ಅಲ್ಲಿ ನಾವು ಸ್ವಲ್ಪ ಆಚೆ ಹೋಗ್ಬಿಟ್ಟು ಮಾತಾಡೋಣ. ಇಲ್ಲಿ ಬೇಡ. ಸೊ ಸ್ವಲ್ಪ ಗೈಸ್, ತಿರುಗಿಸ್ಬಿಡಿ ಕ್ಯಾಮ್ರಾ. ಆ ಕಡೆ ಅಂದರೆ ನಾವು ಮುಂದೆಗಡೆ 300 ಮೀಟರ್ಸ್ ಹೋದರೆ ನಮಗೆ ಇದು ಸಿಗುತ್ತೆ, ಮೇನ್ ರೋಡ್ ಸಿಗುತ್ತೆ. ಯಾಕಂದರೆ ನಾಯಿಗಳು ಕೂಡ ತುಂಬ ಅಳ್ತಾ ಇದೆ. ಸೊ ನಾವು ಇಲ್ಲಿರೋದು ಬೇಡ, ಮುಂದೆ ಹೋಗೋಣ. ಗೈಸ್, ಈ ವಿಡಿಯೋ ಬಗ್ಗೆ ನೀವು ಏನಂತೀರ ಅಂದ್ಬಿಟ್ಟು ನಾನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ನೋಡಿ, ಇದೆಲ್ಲ ಬೇಕಾ ನಮಗೆ? ಸೊ ಗೈಸ್, ಇಲ್ಲಿ ಜಾಸ್ತಿ ಹೊತ್ತು ಇರೋದು ಬೇಡ. ನಾವಾದರೆ ಮನೆಗೆ ಹೋಗ್ಬೇಕಂದ್ರೆ ಆಲ್ಮೋಸ್ಟ್ 130-140 ಕಿಲೋಮೀಟರ್ಸ್ ಹೋಗಬೇಕು. ಸೊ ನಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿಕೊಂಡು, ಯಾಕಂದರೆ ಇಲ್ಲಿ ಬರ್ತಾ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ತುಂಬ ನಡೀತಾ ಇದೆ. ಸೊ ನಾವು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಬಗ್ಗೆ ನೀವೇನು ಹೇಳ್ತೀರಾ ಅಂದ್ಬಿಟ್ಟು
ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಏನು ಏನದು ಇಲ್ಲೇನು ಮಗ ಬಂದ ಹಲೋ ಏಯ್ ಓಡ್ಬೇಡ ಕಣ ಓಡ್ಬೇಡ ಕಣ. ಸೊ ಗಾಯ್ಸ್, ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂದ್ಬಿಟ್ಟು ನಂಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಜೊತೆ ಮಲ್ಲೇಶ್ ಕೂಡ ಬಂದಿದ್ದಾರೆ. ಗಾಯ್ಸ್ ಅಲ್ಲೇ ಔಟ್ರೋ ಕೊಡ್ತಾಯಿದ್ದೆ, ಬಟ್ ಏನಾಯ್ತಂದರೆ ಅಲ್ಲಿ ಏನೋ ಆಯಿತು ಟೆನ್ಷನ್ ಥರ. ಸೊ ಆ ಟೆನ್ಷನ್ಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಿಲ್ಲ. ಸೊ ಅದಕ್ಕಾಗಿ ಇಲ್ಲಿಗೆ ಆಲ್ಮೋಸ್ಟ್ ಹೊರಗಡೆ ಬಂದುಬಿಟ್ಟಿದ್ವಿ. ಹೊರಗಡೆ ಬಂದು ವೀಡಿಯೋ ಮಾಡ್ತಾಯಿದ್ವಿ. ಸೊ ಔಟ್ರೋ ಹೊರಗಡೆ ಬಂದು ಕೊಡ್ತಾಯಿದ್ವಿ. ನೀವು ಏನಂತೀರ ಅಂದ್ಬಿಟ್ಟು ನನಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ. ಓಕೆನಾ ಗೈಸ್? ಸೊ ಬಾಯ್ ಬಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿರಿ. ಎಲ್ಲಂದರೆ ಅಲ್ಲಿ ಹೋಗಬೇಡಿ. ಬಾಯ್ ಬಾಯ್. ಜೈ ಶ್ರೀರಾಮ್.